ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಪೋರ್ಟ್ ಮಾಡಿ. ವಿಡಿಯೋ ಎಂಡ್ ಆಗೋ ಗಂಟ ನೋಡಿ ದಯವಿಟ್ಟು. ಬೆಳಗ್ಗೆ ಬೇಗ ಎದ್ದೆ, ಬೇಗ ಅಂದರೆ ನಾರ್ಮಲ್ 6 o'clock ಎದ್ದು ನಾರ್ಮಲ್ ನನ್ನ ಡೇ ರೊಟೀನ್. ಒಂದು ಜಂಪ್ ಫುಲ್ ಬಿಸಿನೀರು ಕುಟ್ಬಿಟ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡಿಕೊಂಡೆ. 2-3 ಡೇಸಿಂದ ಯಾವುದೇ ಥರ ಎಕ್ಸಸೈಸ್ ಮಾಡಿರಲಿಲ್ಲ. ಸ್ವಲ್ಪ ಬಾಡಿ ಪೇನ್ ಆಗಿತ್ತು, ಹಂಗಾಗಿ ಯಾವುದೇ ಥರ ಎಕ್ಸಸೈಸ್ ಆಗಿರಲಿಲ್ಲ ಮಾಡಲಿಕ್ಕೆ. ಹಂಗಾಗಿ ಮಾಡಿರಲಿಲ್ಲ. ಇವತ್ತು ಆದಷ್ಟು ಎಕ್ಸ್ಟ್ರಾ ವರ್ಕೌಟ್ನ ಮಾಡಿದ್ದೀನಿ. ಬಿಕಾಸ್ 2-3 ಡೇಸ್ ಏನು ಮಾಡಿರಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಬಾಡಿಯೆಲ್ಲ ಹೆವಿ ಕೂಡ ಅನ್ನಿಸ್ತಿತ್ತು. ಹಂಗಾಗಿ ಇವತ್ತು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಟ್ರಾ ಎಕ್ಸಸೈಸ್ನ ಮುಗಿಸ್ಕೊಂಡಿದ್ದೀನಿ. ಮುಗಿದ ನಂತರ ನಮ್ಮ ಸೊಫಿ ಬಂದಳು ಮೇಲೆ. ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು, ಇವತ್ತು ಸಂಡೇ ಅಲ್ವಾ ಏನಾದರೂ ಮಾಡೋಣ, ಮತ್ತು ಒಂದು ಫಂಕ್ಷನ್ ಕೂಡ ಇತ್ತು, ಹಂಗಾಗಿ ಲೈಟಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಡ್ವಿ. 1/2 kg ಚಿಕನ್ನ ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು ಕಬಾಬ್ಗೆ. ಅದಾದಮೇಲೆ ಫ್ರೈ ಮಾಡ್ಕೊಂಡ ನಂತರ ಇನ್ನೊಂದು ಪ್ಲೇಟ್ ಆಗೋ ಥರ ಇತ್ತು, ಹಂಗಾಗಿ ಅದನ್ನು ಫ್ರೈ ಮಾಡಲಿಕ್ಕೆ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದು ಕಬಾಬ್ನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡೆ. ಆನಂತರ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಆ ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದಕ್ಕೊಂದು 2 ಮಿನಿಟ್ಸ್ ಆದರೂ ಹಿಡಿಯುತ್ತೆ. ಬಿಕಾಸ್ ಅದು ಹಸಿ ವಾಸನೆ ಹೋಗಲೇಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಹಂಗೆ ಇರುತ್ತೆ. ಹಂಗಾಗಿ ಅದರದ್ದು ಫುಲ್ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ನಾವು 4 ಥರ ತರಕಾರಿ ಹಾಕ್ಕೋಬೋದು. ನಾರ್ಮಲಾಗಿ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಮತ್ತು ಎಲೆಕೋಸು, ಆಮೇಲೆ ಕ್ಯಾಪ್ಸಿಕಮ್ಮು. ಆದರೆ ನಮ್ಮ ಹತ್ರ ಇವತ್ತು 2 ವೆಜಿಟೇಬಲ್ಸ್ ಇದ್ದು, ಹಂಗಾಗಿ ನಾನು ಕ್ಯಾರೆಟ್ ಮತ್ತು ಹುಳ್ಳಿಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆನಂತರ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಕ್ಯಾರೆಟ್ ಮತ್ತು ಹುಳ್ಳಿಕಾಯಿ. ಅದು ಬೇಯೋವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಚೆನ್ನಾಗಿ ಅದು ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೆ ನಾನು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಾನು ಯಾವುದೇ ಥರ ಖಾರ ಹಾಕಿರಲಿಲ್ಲ, ಹಂಗಾಗಿ ಉಪ್ಪು ಹಾಕಿ ನಂತರ ಅದು ಸ್ವಲ್ಪ ಎಲ್ಲ ಮಿಕ್ಸಪ್ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಅದು ಚೆನ್ನಾಗಿ ಬೇಯಬೇಕು, ಮಿಕ್ಸಪ್ ಆಗಬೇಕು ಚೆನ್ನಾಗಿ. ನೋಡಿ, ಅದಾದ ನಂತರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಿದೆ. ಆದರೆ ಫ್ರೈ ಆದ ನಂತರ ನಾನು ಅದಕ್ಕೆ ಸ್ವಲ್ಪ ಫ್ರೈಡ್ ರೈಸ್ ಮಸಾಲ ಹಾಕ್ಕೊಂಡಿದ್ದೀನಿ. ಈ ರೀತಿ ರೆಡಿ ಆಯಿತು. ಆನಂತರ ನಾನು ಚಿಕನ್ ಮಿಕ್ಸ್ ಮಾಡೋದನ್ನ ಸ್ಕಿಪ್ ಮಾಡಿಬಿಟ್ಟೆ, ಸಾರಿ. ಅದಾದಮೇಲೆ ನಾರ್ಮಲಾಗಿ ರೈಸ್ಗೆ ಸಪ್ರೇಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ರೈಸ್ನ. ಅದಕ್ಕೆ ಹಾಕ್ಕೊಂಡು ನಾನು ಬಾಣಲಿ ಸ್ವಲ್ಪ ಚಿಕ್ಕದು ತೊಗೊಂಡಿದ್ದರಿಂದ ಬೇರೆ ಬಾಣಲಿಗೆ ಹಾಕ್ಕೊಂಡು ಅದರಲ್ಲಿ ಮಿಕ್ಸಪ್ ಕೊಟ್ಟೆ. ಈ ರೀತಿ ಇತ್ತು ಚಿಕನ್ ಫ್ರೈಡ್ ರೈಸ್. ಆನಂತರ ಟಿಫನ್ ಮುಗಿಸ್ಕೊಂಡು ಎಲ್ಲರೂ ಬರ್ಡೇ ಪಾರ್ಟಿಗೆ ಹೊರಟ್ವಿ. ಅವಳ ಹೆಸರು ಲಿಶಿತಾ ಅಂತ. ನೋಡಿ, ಕ್ಯೂಟೆಸ್ಟ್ ಬರ್ಡೇ ಗರ್ಲ್. ಅವ್ರ ಮಮ್ಮಿ ಪ್ರೀತಿ ಅಂತ. ಇವತ್ತು ಸಖತ್ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಅವ್ರಿಗೆ 2 ಡಾಟರ್ಸ್. ಅವರಿಬ್ಬರು ಸೇಮ್ ಟು ಸೇಮ್ ಮ್ಯಾಚಿಂಗ್ಗೆ ಅವ್ರು ಯಾವಾಗ್ಲೂ. ಹಂಗಾಗಿ ಅವ್ರನ್ನ ನಾವು ಸ್ಟಾರ್ಟಿಂಗ್ ಮದುವೆ ಆದಾಗ ಕೂಡ ಅವ್ರನ್ನ ಮ್ಯಾಚಿಂಗ್ ಕಪಲ್ಸ್ ಅಂತಲೇ ನಾವೆಲ್ಲರೂ ರೆಕಗ್ನೈಸ್ ಮಾಡ್ತಿದ್ದು. ಬಿಕಾಸ್ ಅವರೆಲ್ಲ ಮ್ಯಾಚಿಂಗಲ್ಲೇ ಇರ್ತಾರೆ ಯಾವಾಗಲೂ ಸಖತ್ ಖುಷಿಯಾಗಿ ಇರೋಣ. ಮತ್ತು ಅದಕ್ಕೆ ಅವರಿಬ್ಬರು ಕ್ಯೂಟೆಸ್ಟ್ ಮಕ್ಕಳು ಜಾಹ್ನವಿ ಅಂತ, ಮತ್ತು ಇವಾಗ ಬರ್ಡೇ ಮಾಡ್ತಿರೋ ಪಾಪು ಹೆಸರು ಲಿಶಿತಾ ಅಂತ. ಹ್ಯಾಪಿ ಬರ್ಡೇ ಲಿಶಿತಾ. ಅವ್ರಿಗೆ ನಿಮ್ಮೆಲ್ಲರೂ ವಿಶಸ್ ಇರಲಿ. ಎಲ್ಲರೂ ಅವ್ಳಿಗೊಂದು ವಿಶ್ ಮಾಡಿ. ಬಿಕಾಸ್ ಎಲ್ಲರೂ ಬ್ಲೆಸ್ಸಿಂಗ್ಸ್ ತುಂಬಾ ಮುಖ್ಯ ಆಗಿರುತ್ತೆ ಪಾಪು ಮೇಲೆ. ಹಾಗಾಗಿ ನಮ್ಗೆ ಈ ಥರ ಎಲ್ಲ ಲಕ್ಕೇ ಇರಲಿಲ್ಲ. ಏಕೆಂದರೆ ನಮಗೆ ಬರ್ಡೇಸ್ ಎಲ್ಲ ಅಷ್ಟು ನಂಗೆ ನೆನಪೇ ಇಲ್ಲ. ಏಕೆಂದರೆ ನಮ್ಮ ಚೈಲ್ಡ್ಹುಡ್ಸ್ ಎಲ್ಲ ಮನೆಗಳಲ್ಲೇ ಬರ್ಡೇ ಮಾಡ್ತಿದ್ದಿದ್ದು. ಹಂಗಾಗಿ ನನ್ನ ಬರ್ಡೇ ಅಂದು ನನಗೆ ನೆನಪೇ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಇವಾಗಿಂದ ನನ್ನ ತಂಗಿ ತಮ್ಮ ಏನಾದರೂ ಸೆಲೆಬ್ರೇಟ್ ಮಾಡಿದ್ರೆ ಮಾತ್ರನೇ ಬರ್ಡೇಸ್. ಬಟ್ ಈ ಥರ ಚೈಲ್ಡ್ಹುಡ್ ಲೈಫಲ್ಲಿ ನಾವು ಬರ್ಡೇಸ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿರ್ತೀವಲ್ವ. ಏಕೆಂದರೆ ನಮ್ಮ ಮನೆಗಳಲ್ಲಿ ಅಷ್ಟು ಪಾಸಿಬಿಲಿಟೀಸ್ ಇರ್ತಿರಲಿಲ್ಲ ಬರ್ಡೇ ಮಾಡಬೇಕು ಅಂತೆಲ್ಲ. ಬಟ್ ಇವಾಗಿರೋ ಮಕ್ಕಳು ಮಾತ್ರ ಸಖತ್ ಲಕ್ಕಿಯೆಸ್ಟೇ ಅಂತ ಹೇಳ್ಬೋದು. ಯಾರೇ ಆದರೂ ಎಷ್ಟು ಕ್ಯೂಟಾಗಿ ಬರ್ಡೇಸ್ ಮಾಡ್ಕೋತಾರೆ. ಅವರ ಡ್ರೆಸ್ಸಸ್ ಆಗಿರ್ಬೋದು ಎಷ್ಟು ಕ್ಯೂಟಾಗಿರ್ತಾರೆ ಅಂದರೆ ನೋಡ್ತಾ ಇದ್ದರೆ ಮಕ್ಳ ಮೇಲೆ ದೃಷ್ಟಿನೇ ಆಗುತ್ತೆ. ನಮಗಂತೂ ಈ ಥರ ಎಲ್ಲ ಲಕ್ಕೇ ಇರಲಿಲ್ಲ. ಇವಾಗ ನಮ್ಮ ಅಣ್ಣ ಎತ್ಕೊಂಡ್ರಲ್ವ ಪಾಪು, ಆ ಪಾಪು ಬಂದ್ಬಿಟ್ಟು ಅವ್ರ ತಮ್ಮನ ಪಾಪು. ನೆಕ್ಸ್ಟ್ ಎಲ್ಲ ಫೋಟೋ ಸೆಷನ್ಗೆ ಹೊರಟ್ರು. ಆ ಕಡೆ ಇದ್ದಾರಲ್ಲ ಅವರು ನಮ್ಮ ಅಣ್ಣ ಅವರಪ್ಪ, ಈ ಕಡೆ ಇರೋರೆಲ್ಲ ನಮ್ಮ
ಹೇಳ್ತಾರಲ್ವಾ ನಮ್ಮ ಫ್ಯಾಮಿಲಿಗೆಲ್ಲ ದೊಡ್ಡವರು ಅಂತ ಅವರೇ. ಅವ್ರದ್ದೇ ಫಸ್ಟ್ ಎಲ್ಲರಿಗಿಂತ ಫಸ್ಟ್ ಅವ್ರದ್ದೇ ಫೋಟೋ ಸೆಷನ್ ಆದ ನಂತರ ಇವರು ಈಗ ಅಲ್ಲಿ ನಿಂತಿದ್ದಾರಲ್ಲ ಅವ್ರು ಬಂದುಬಿಟ್ಟು ಅವ್ರ ಅಣ್ಣ ಮತ್ತು ತಮ್ಮ ಮತ್ತು ತಮ್ಮನ ಹೆಂಡ್ತಿ. ಇದು ನಮ್ಮ ಫ್ಯಾಮ್ಲಿ, ನಾನು ನನ್ನ ತಂಗಿ ಮತ್ತು ನಮ್ಮಮ್ಮ ಹೋಗಿದ್ವಿ. ನನ್ನ ತಮ್ಮ ಮತ್ತು ನಮ್ಮ ಮಾವಂದ್ರೆಲ್ಲ ಮುಂಚೆನೇ ತಗೊಂಡ್ಬಿಟ್ಟಿದ್ರು. ಹಂಗಾಗಿ ಇವತ್ತೇನೋ ಕೋಇನ್ಸಿಡೆನ್ಸ್ ಗೊತ್ತಿಲ್ಲ, ಅವ್ರ ಥರನೇ ಮ್ಯಾಚಿಂಗ್ ಡ್ರೆಸ್ ನಾನು ಕೂಡ ಹಾಕ್ಕೊಂಡೋಗಿದ್ದೆ. ಸೊ ನಾನು ಮ್ಯಾಚಿಂಗ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು ಗೊತ್ತಾ ಅವಳ ಮಾತ್ರ. ನಾವು ಒಂದು ಪೋಸ್ ಕೊಟ್ವಿ ಫೋಟೋಗೆ. ನಂತರ ಪಾಪಗೆ ದೃಷ್ಟಿ ತೆಗ್ದೆ, ಸಖತ್ ದೃಷ್ಟಿ ಆಗಿತ್ತು. ಶೀ ಸೋ ಕ್ಯೂಟ್. ಅಣ್ಣ ಅದಕ್ಕೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಇವನು ನಮ್ಮ ಮಾವನ ಮಗ, ಆ ಕಡೆ ನನ್ನ ತಮ್ಮ ಇದ್ದಾನೆ, ಆ ಕಡೆ ಆಂಟಿ ಪಕ್ಕ ಇರೋ ನಮ್ಮ ಮಾವನ ಮಗನೇ. ನೋಡಿ ಈ ರೀತಿ ಇತ್ತು ನಮ್ಮ ಮೃಷ್ಟಾನ್ನ ಭೋಜನ. ಹಾಗೆ ಲೈಟಾಗಿ ಭೋಜನ ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದೊಂದು ಫೋಟೋಗೆ ಪೋಸ್ ಕೊಟ್ಬಿಟ್ಟು ಮುಗೀತು, ಹೊರಟ್ವಿ. ನನ್ನ ತಂಗಿ ಅಪರೂಪ ಗಾಡಿ ಓಡಿಸ್ತಾ ಇದ್ಲು, ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ನಾರ್ಮಲ್ ಬಂಕಿಗೆ ರಿಟರ್ನ್ ಆಗಬೇಕಿತ್ತು, ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.